ಲಾಸ್ಟಲ್ಲಿ ನೀವು ಒಂದು ಕೌಂಟ್ ಮಾಡಿದ್ವಿ ಯಾವುದು 4 ಬಿಟ್ ಅಸಿಂಕ್ರನಸ್ ಬೈನರಿ ಕೌಂಟರ್ ಅಷ್ಟೇ ಹೌದಾ. ಅದರಲ್ಲಿ ಏನಾಗಿತ್ತು AC ಬೇರೆ ಯೂಸ್ ಮಾಡಿದ್ವಿ ಕರೆಕ್ಟಾ 7495 ಸಮಥಿಂಗ್ ಹೌದಾ. ಅಲ್ಲಿ ಏನಾಗ್ತಾ ಇತ್ತು ಕೌಂಟಿಂಗ್ 0 ಇಂದ ಸ್ಟಾರ್ಟ್ ಆಗ್ತಾ ಇತ್ತು. ಫಸ್ಟ್ ಪಲ್ಸ್ ಕೊಟ್ಟಾಗ 1, ಸೆಕೆಂಡ್ ಕೊಟ್ಟಾಗ 2, ಎಲ್ಲಿವರೆಗೆ ಹೋಗ್ತಾ ಇತ್ತು 50 ವರೆಗೆ ಹೋಗ್ತಾ ಇತ್ತು. ಕೌಂಟಿಂಗ್ ಫ್ರಮ್ ಲೋವರ್ ವ್ಯಾಲ್ಯೂ ಟು ಅಪ್ಪರ್ ವ್ಯಾಲ್ಯೂ ಹೌದಾ. 15 ಆದಮೇಲೆ 16 ಕೊಟ್ಟಾಗ ರೀಸೆಟ್ ಆಗಿ 000 ಆಗ್ತಾ ಕರೆಕ್ಟಾ. ಮತ್ತೆ ನೀವು ಸ್ಟಾರ್ಟ್ ಮಾಡಿದ್ರೆ ಮತ್ತೆ 1 ಇಂದ ಸ್ಟಾರ್ಟ್ ಆಗ್ತಾ ಇತ್ತು. ಅಂದ್ರೆ ಕೌಂಟ್ ಏನಾಗ್ತಾ ಇತ್ತು ಅಪ್ ಆಗ್ತಾ ಹೋಗ್ತಾ ಇತ್ತು 0 ಇಂದ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇತ್ತು. ಅದು ಸ್ಟಡಿ ಮಾಡಿದ್ದು ಹೌದಾ. ಈಗ ಇನ್ನೊಂದು ಕೌಂಟರ್ ಇದು ಸೇಮ್ 4 ಬಿಟ್ ಅಸಿಂಕ್ರನಸ್ ಬೈನರಿ ಅಪ್ ಡೌನ್ ಕೌಂಟರ್. ಇದೇನ್ ಮಾಡಬೇಕಿದು ಅಪ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೌಂಟ್ ಮಾಡಬೇಕು, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೌಂಟ್ ಮಾಡಬೇಕು ಹೌದಾ. ಅಪ್ವರ್ಡ್ ಅಂತ ಹೇಳಿದ್ರೆ 1 ಇಂದ 16 ವರೆಗೆ ಕೌಂಟ್ ಮಾಡಬೇಕು. 4 ಬಿಟ್ ಇದು 1 ಇಂದ 16 ವರೆಗೆ ಕೌಂಟ್ ಮಾಡಬೇಕು ಹೌದಾ. 15 ತಗೊಂಡ್ಮೇಲೆ 16ಗೆ ರೀಸೆಟ್ ಆಗಿ 000 ಆಗ್ತದೆ. ಅದು 1 ಇಂದ ಕೌಂಟ್ ಮಾಡ್ತಾ ಅಪ್ವರ್ಡ್ ಡೈರೆಕ್ಷನ್ಗೆ ಹೋಗ್ತಾ ಇದೆ. ಸೇಮ್ IC 74193 ಇದನ್ನು ನಾನು ಡೌನ್ ಕೌಂಟರ್ ಆಗಿ ಯೂಸ್ ಮಾಡಲಿಕ್ಕೆ ಬರ್ತದೆ. ಡೌನ್ ಕೌಂಟಿಂಗ್ ಅಂತ ಹೇಳಿದ್ರೆ ಫಸ್ಟ್ ಪಲ್ಸ್ಗೆ ಹೈಯರ್ ವ್ಯಾಲ್ಯೂ ತೋರಿಸುತ್ತೆ. 4 ಬಿಟ್ಸ್ ಅಲ್ಲಿ 15 ಇಸ್ ಹೈಯೆಸ್ಟ್ ವ್ಯಾಲ್ಯೂ ಹೌದಾ. ಫಸ್ಟ್ ಪಲ್ಸ್ ಕೊಟ್ಟಾಗ 15 ತೋರಿಸಿದ್ರೆ 1 1 1 1 ಬೈನರಿಯಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಪಲ್ಸ್ ಕೊಟ್ಟಾಗ 15ನ ಲೋವರ್ ವ್ಯಾಲ್ಯೂ 14, ನೆಕ್ಸ್ಟ್ ಕೊಟ್ಟಾಗ 13 12 ಅಂದ್ರೆ ಡೌನ್ವರ್ಡ್ ಕೌಂಟಿಂಗ್ ಮಾಡ್ತಾ ಹೋಗುತ್ತೆ ಹೌದಾ. ಲಾಸ್ಟ್ ಏನ್ ಬರ್ತದೆ 0001 ಅಲ್ಲಿಗೆ 15 ಆಯ್ತು. ಇನ್ನೊಂದು ಪಲ್ಸ್ ಕೊಟ್ಟಾಗ 16 ಕೊಟ್ಟಾಗ ಅದು 00 ಆಗುತ್ತೆ. ಮತ್ತೆ ನೀವು ಸ್ಟಾರ್ಟ್ ಮಾಡ್ತೀಯ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ 15 ಇಂದ ಶುರು ಮಾಡಿ ಡೌನ್ ಕೌಂಟ್. ಒಂದೇ ಐಸಿನಲ್ಲಿ 2 ಆಪರೇಷನ್ಸ್ ಆಗ್ತದೆ, ಒಂದು ಅಪ್ ಕೌಂಟಿಂಗ್ ಆಗ್ತದೆ, ಇನ್ನೊಂದು ಡೌನ್ ಕೌಂಟಿಂಗ್ ಆಗ್ತದೆ ಹೌದಾ. ಸೊ ಐಸಿ ಸಿಂಪಲ್ ಆಗಿದೆ ಇದು ನೋಡು. ಕನೆಕ್ಷನ್ಸ್ ಹೇಗಿದೆ ಪಿನ್ ನಂಬರ್ 16 VCC ಕೊಡ್ತೀಯಾ, 8 ಅನ್ನ ಗ್ರೌಂಡ್ ಕರೆಕ್ಟಾ. ಆಮೇಲೆ ಇಲ್ಲಿ ಕ್ಲಿಯರ್ ಅಂತ ಒಂದು ಅಡಿಷನಲ್ ಆ ಕೌಂಟಲ್ಲಿ ಇರಲಿಲ್ಲ, ಇದರಲ್ಲಿ ಇದೆ. 14 ಇಂದ ಕ್ಲಿಯರ್ಗೆ ಕೊಡ್ತೀಯಾ. ಏನು ಕೆಲಸ ಆಯ್ತು ಕ್ಲಿಯರ್ ಅಂತ ಹೇಳಿದ್ರೆ ನೀನು ಕೌಂಟ್ ಮಾಡ್ತಾ ಹೋಗ್ತದೆ. ಅಪ್ ಕೌಂಟಿಂಗ್ ಮಾಡ್ತಾ ಇದೆಯಾ 8 ಪಲ್ಸ್ ಕೌಂಟ್ ಮಾಡಿದ್ದೆ. ಸಪೋಸ್ ನಿನಗೆ ಮತ್ತೆ ಬಿಗಿನಿಂದ ಶುರು ಮಾಡಬೇಕು ಅಂತ ಹೇಳಿದ್ರೆ ಈ ಕ್ಲಿಯರ್ನ ಒಂದು ಪೂರ್ತಿ ಕೊಟ್ಟಿರ್ತೀಯ, ಅದನ್ನು ಒಂದ್ಸಲ ಹೈ ಮಾಡಿದರೆ ಎಲ್ಲಿವರೆಗೆ ಕೌಂಟ್ ಆಗಿತ್ತಲ್ಲ ಅದು ಅಳಿಸಿ ಹೋಗ್ತದೆ. ಮತ್ತೆ ಅದನ್ನು ಲೋ ಮಾಡ್ಕೊಳ್ಬೇಕು, ಮತ್ತೆ ಸ್ಟಾರ್ಟ್ ಮಾಡಿದರೆ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ಬೇಕು. ಕ್ಲಿಯರ್ ಹೆಸರು ಹೇಳುತ್ತೆ ಕ್ಲಿಯರ್. ಕೌಂಟ್ ಆಗಿರೋದನ್ನು ಇರೇಸ್ ಮಾಡೋದು, ಅಳಿಸ್ಬಿಡೋದು, ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಲಿಕ್ಕೆ ಕ್ಲಿಯರ್. ಇದು ಒಂದು ಯಾವುದಾದ್ರೂ ಒಂದು ಪೂರ್ತಿ ಕೊಟ್ಕೊಳ್ಬೇಕು. ಕೌಂಟ್ ಮಾಡಬೇಕಾದ್ರೆ ಅದು ಯಾವಾಗಲೂ ಲೋ ಇಟ್ಕೊಳ್ಬೇಕು. ನಡುವೆ ಎಲ್ಲ ನೀನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಹೈ ಮಾಡಿ ಮತ್ತೆ ಲೋ ಮಾಡಿದರೆ ಮತ್ತೆ ಬಿಗಿನಿಂಗ್ ಶುರು ಸರಿನಾ. QA QB QC QD ನಿಮ್ಮ ಟ್ರೂತ್ ಟೇಬಲ್ ಪ್ರಕಾರ ಔಟ್ಪುಟ್ಗೆ ಕನೆಕ್ಟ್ ಮಾಡಬೇಕು. ಗೊತ್ತಿಲ್ಲ ನಿಮಗೆ, ಅಲ್ಲಿ ಹೇಳ್ಬಿಟ್ಟಿದ್ದಾರೆ. QA ಯಾವಾಗಲೂ ರೈಟ್ ಸೈಡ್ ಬರಬೇಕು, LSB QB QC QD ಅದೇ ಕನೆಕ್ಟ್ ಮಾಡಬೇಕು. ಇಲ್ಲೆಲ್ಲ ಇದೆ, ಇಲ್ಲಿ QA QB QC QD ಇಲ್ಲೆಲ್ಲ ಇದೆ. ಅದಕ್ಕೆ ಕನೆಕ್ಟ್ ಮಾಡಬೇಕಾಗಿದ್ದು QA QB ನೆಕ್ಸ್ಟ್ QC ಮತ್ತು ಅಲ್ಲಿಂದ QDಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ 2 ಕ್ಲಾಕ್ಗಳಿವೆ ಹೌದಾ. ಪಿನ್ ನಂಬರ್ 4 ಕ್ಲಾಕ್ ಡೌನ್ ಅಂತ ಇದೆ, ಪಿನ್ ನಂಬರ್ 5 ಕ್ಲಾಕ್ ಅಪ್ ಅಂತ ಇದೆ ಹೌದಾ. ಅಂದರೆ ನೀವು ಅಪ್ ಕೌಂಟ್ ಮಾಡಬೇಕಾದ್ರೆ ಪಿನ್ ನಂಬರ್ 5 ಅನ್ನ ಕ್ಲಾಕ್ಗೆ ಕನೆಕ್ಟ್ ಮಾಡ್ಕೊಳ್ಬೇಕು, 4 ಅನ್ನ ಓಪನ್ ಇಡಬೇಕು ಸರಿನಾ. ಡೌನ್ ಕೌಂಟ್ ಮಾಡಬೇಕಾದ್ರೆ ಪಿನ್ ನಂಬರ್ 5 ಅನ್ನ ಓಪನ್ ಆಗಿ ಇಟ್ಬಿಡು,
ಪಿನ್ ನಂಬರ್ 4 ಅನ್ನು ಲಾಕಿಗೆ ಕನೆಕ್ಟ್ ಮಾಡಿ ಇಟ್ಕೊಂಡು ಹೋದ ಪಲ್ಸಸ್ಸನ್ನು ಕನೆಕ್ಟ್ ಮಾಡೋದು ರೈಟ್. കാണാൻ ಕೇಳಿಸೋದ್ರ ಫೋನ್ ಬರೋದು ಫೋನ್ ತಗೊಳ್ಳಿ ಅದು ಫೋನ್ದಾಗ ಬರೋದು ತಗೋ ಕಡೆಗೆ
ವರ್ಡ್ ಕಳಿಸ್ಕೊಟ್ಟಾಗ 0 0 1 ಕರೆಕ್ಟಾ? ಇದು ಲಾಸ್ಟಲ್ಲಿ ಮಾಡಿದ್ರು ಇದೆಯಾ? ಇದು ಕೌಂಟ್ ಅಪ್ ಆಗ್ತಾ ಹೋಗ್ತದೆ ಹೌದಾ? ಈಗ 4 0 1 0 0 ಕರೆಕ್ಟಾ? ಕೊಟ್ಟಾಗ ಏನಾಗಬೇಕು? 8 4 2 1 5 1 ಏನ 4 ಪ್ಲಸ್ 1 5 ಎಲ್ಲಿದೆ 4 8 4 2 1 ಅಂದರೆ 0 1 0 1 ಹೌದಾ? ಹಂಗೆ ನೆನ್ಪಿಟ್ಕೊಂಡ್ರೆ ಬಿಟ್ಬಿಡ್ತೀನಿ ಹೌದಾ? 0 1 0 8 4 2 1 4 ಪ್ಲಸ್ 1 5 ಹೇಳಿ 6 ಏನಾಗ್ತದೆ? 8 4 2 1 ಅಲ್ಲಿ 6 ಬರಬೇಕಂದ್ರೆ ಏನೇನು ತೋರಿಸ್ತಿದ್ವಿ ಮತ್ತೆ ಹೇಳೋದನ್ನ ಏನಾಗಬೇಕು? 0 1 1 0 ಹೌದಾ? 7 ಆಗ್ತದೆ ಹೇಳಿದ 0 1 1 7 ಏನು ಬಂತಪ್ಪ? ಹೆಂಗೆ ಬಂತದು? ಈಗ ಎಷ್ಟಾಯ್ತು? 5 ಈಗ ಎಷ್ಟು ವ್ಯಾಲ್ಯೂ ಇದೆ? ಇಲ್ಲಿ ಹೇಳಿದ್ನಲ್ಲ 8 4 2 1 ಅಂತ ಹೇಳಿಲ್ಲ. ಇದು ಎಷ್ಟಾಯ್ತು? ಇದು ಎಷ್ಟಾಯ್ತು? ಇದು 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 3 ಸೆಕ್ಷನ್ ಎಷ್ಟಾಗುತ್ತಾ? 4 ಪ್ಲಸ್ 2 ಪ್ಲಸ್ 1 7 ಆಗಲಿಲ್ಲ. ಅದೊಂದು ಇಂಪೂಟ್ ಕಳ್ತೀಯ 8 ಅಂದರೆ ಏನು ಬರ್ಬೇಕು ಹೇಳಿಲ್ಲ? 1 1 ಎಲ್ಲ 1 1 ಏನದು? ಇದ್ರ ವ್ಯಾಲ್ಯೂ ಎಷ್ಟು ಹೇಳಿದ್ದು? ಒಂದೇತಿಲ್ಲ 9 ಬರ್ಬೇಕಂದ್ರೆ ಏನಾಗುತ್ತೆ ಹೇಳ? 9 ಇದರಪ್ಪ 10 11 12 13 14 15 16 0 ಮತ್ತೆ ಒಂದಿನ ಶುರು ಮಾಡಿದ್ರೆ 1 2 3 4 5 6 7 8 9 10 11 12 13 14 15 ಮತ್ತೆ ಇಲ್ಲಿ ಕೌಂಟ್ ಆಗ್ತದೋ? ಬಳಸಿ ಬಂದಿದ್ದೆ ಅವತ್ತು ಮತ್ತೆ ಯಾಕೆ ಹೇಳಲ್ಲ? ಅದಕ್ಕೆ ಬರಲ್ಲ ಇಲ್ಲಿ ನೋಡ ಥಿಯರಿ ಕ್ಲಾಸ್ ಯಾಕೆ ನಾವು ಬರ್ರಿ ಅಂತ ಹೇಳಿದ್ರೆ ಇದಕ್ಕೆ ಆಗುತ್ತೆ. 8 4 2 1 ನಿಮ್ಗೆ ಎಷ್ಟು ಬೇಕು? 8 ಬೇಕು ಅಂದರೆ ಏನಾಗಬೇಕು? ಎಲ್ಲಿ 8 ಇದೆಯೋ ಅದು ಮಾತ್ರ ಹೈ ಹಾಕೊಂಡು 0 0 6 ಅಂದರೆ ಏನಪ್ಪ? 6 ಅಂದರೆ ಯಾವ್ದು ಬರ್ತದೆ? 8 2 1 ಅಲ್ಲಿ ಏನೇನು 6 ಆಗುತ್ತಲ್ಲ? 0 0 1 0 1 1 0 4 ಪ್ಲಸ್ 2 6 9 ಅಂದರೆ 8 ಪ್ಲಸ್ 0 1 8 ಪ್ಲಸ್ 1 8 0 0 1 ನಾನು ನೋಡ್ಕೊಂಡು ಸುಮ್ಮನೆ ಬಯಾಟ ಆಯ್ತಾ? ಇದು ಅಪ್ ಕೌಂಟಿಂಗ್ ಆಯ್ತು. ಡೌನ್ ಕೌಂಟ್ ಮಾಡೋದ್ರೆ ಏನು ಮಾಡಬೇಕು?
ಈಗ ಫಸ್ಟ್ ಕ್ಲಾಕ್ ಪಲ್ಸ್ ಕೊಟ್ಟು ಏನು ಬರಬೇಕು ಅದಕ್ಕೆ ಹೈಯರ್ ವ್ಯಾಲ್ಯೂ ಬರುತ್ತೆ. ಹೈಯರ್ ವ್ಯಾಲ್ಯೂ ಎಷ್ಟು ಇದರಲ್ಲಿ 15 ಬರುತ್ತೆ. ಇದರಲ್ಲಿ ಏನಾಗಬೇಕು ಎಲ್ಲ 1 1 ಬರಬೇಕು. ಹೌದಾ? 8 + 4 12 + 14 + 1 15. ಈಗ ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಕೊಟ್ಟರೆ ಏನಾಗಬೇಕು ಅದು ಕಡಿಮೆ ಅಂದರೆ ಎಷ್ಟು ಬರಬೇಕು 15 ಆದಮೇಲೆ 14 ಬರ್ಬೇಕಾದ್ರೆ ಅಲ್ಲಿ ಏನಾಗಬೇಕು 8 + 4 12 + 2 14. ಹೌದಾ? ಅಂದರೆ 1 1 1 0. ಹೌದಾ? 13 ಆಗಬೇಕಂದ್ರೆ 1 1 0 1 1 1 0 1 8 + 4 12 + 1 13. ವಿಡಿಯೋ ಆನ್ ಮಾಡೋಕ್ಕೆ 12 ಅಂದರೆ ಹೌದಾ? 11 ಅಂದರೆ 11 ಹೌದಾ? 8 + 2 10 + 1 11. ಹೌದಾ? 10 ಆಗಬೇಕು ಅಂದರೆ 1 0 1 0 8 + 1. 9 ಅಂದರೆ 1 0 0 1 8 + 1 9. ಇದು 8. 7 ಅಂದರೆ 0 1 1 1. ಹೌದಾ? 8 7 2 4 + 2 6 + 1 7. ಹೌದಾ? 6 4 + 2 6 4 + 1 5 4 ಕರೆಕ್ಟಾ? 3 2 + 1 3 2 1 ನೆಕ್ಸ್ಟ್ ಕೊಟ್ಟರೆ 0. ಹೌದಾ? ಮತ್ತೆ ನಾವು ಪ್ರಪೋಸ್ ಕೊಟ್ಟರೆ ಏನಾಗುತ್ತೆ ಹೈಯರ್ ವ್ಯಾಲ್ಯೂ ಶುರುವಾಗುತ್ತೆ. ಹೌದಾ? ಇಲ್ಲಿ ಬಂದೈತೆ 8 + 2 + 11 ಬಂದು ಈಗ ನಾನು ಮತ್ತೆ 15 ಶುರು ಮಾಡೋದು ಏನು ಮಾಡಬೇಕು ಇದೆಯಲ್ಲ ಕನೆಕ್ಷನು ಅಲ್ಲಿ ಇದು ಮಾಡು 0 ಆಗಿದೆ. ಮತ್ತೆ ಕೂಡ ಈಗ ಮತ್ತೆ ಸ್ಟಾರ್ಟ್ ಆಗೋದು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಕ್ಲಿಯರ್ ಇನ್ಪುಟ್ ಏನು ಮಾಡಿದರೆ ಕೌಂಟ್ ಆಗಿರೋ ವ್ಯಾಲ್ಯೂವನ್ನು ಇರೇಸ್ ಮಾಡ್ತದೆ, ರೀಸೆಟ್ ಮಾಡ್ತದೆ, ರೀಸ್ಟಾರ್ಟ್ ಮಾಡಿ ಮತ್ತೆ ಶುರು ಮಾಡ್ತದೆ. ಗೊತ್ತಾಗಿದೆಯಾ? ದಿಸ್ ಈಸ್ ಕೌಂಟಿಂಗ್ ಅಪ್ವರ್ಡ್ ಆಸ್ ವೆಲ್ ಆಸ್ ಡೌನ್ವರ್ಡ್ ಡೈರೆಕ್ಷನ್. ಗೊತ್ತಾಗಿದೆಯಾ? ಪ್ರೊಸೀಜರ್ ಏನು ಬಿಟ್ಕೊಳ್ಬೇಕು. ಕನೆಕ್ಷನ್ಸ್ ಇನ್ಪುಟ್ ಕೊಡು, ಗ್ರೌಂಡ್ ಕೊಡು, VCC ಕೊಡು. ಅಪ್ ಡೌನ್ ಕೌಂಟಿಂಗ್ ಬಂದಾಗ 4 ಇನ್ಪುಟ್ ಕೊಟ್ಟಾಗ ಡೌನ್ ಆಗ್ತದೆ, 5 ಇನ್ಪುಟ್ ಕೊಟ್ಟಾಗ ಅಪ್ ಕೌಂಟಿಂಗ್ ಆಗ್ತದೆ. ಆ ಪ್ರೊಸೀಜರ್ ಏನ್ಬಿಟ್ಟು ಪ್ರೊಸೀಜರ್ಲಿ ಬರೆದಿರ್ತೇನೆ, ನೀವು ಓದೋದು ಎಲ್ಲದಕ್ಕೂ ಬರೆದಿದೆ, ಓದ್ಕೊಳ್ಳೋದ ನೀವು